ಗಾಯ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಮೈಸೂರಲ್ಲಿರೋ ಪೈನ ಕಾರ್ ಮ್ಯೂಸಿಯಂ ಬಂದಿದ್ವಿ. ಯಾವ ಥರ ಇದೆ ಅಂತ ನೋಡಿ ಈ ಕಡೆ ನೋಡಿ ಗೈಸ್. ಬರ್ತೀನಿ ಯಾವ ಥರ ಇದೆ ಅಂದರೆ ಇದು ನೋಡ್ಬೋದು ಯಾವ ಥರ ಇದೆ ಅಂತ. ಆಚೆಯಿಂದ ಮ್ಯೂಸಿಯಂ ಇದು ಕಾರ್ ಎಲ್ಲ ಹಳೆ ಕಾಲದ್ದು ಜಟಕಾ ಬಂಡಿಗಳನ್ನ ಇಟ್ಟಿದ್ದಾರೆ. ನೀವು ನೋಡ್ಬೋದು ಜಟಕಾ ಬಂಡಿ ಯಾವ ಥರ ಇದಾವಂತ, ಮತ್ತು ಅದೇ ಥರ ಯಾವ ಥರ ಅಪ್ಡೇಟ್ ಆಗ್ತಿದ್ದಲ್ಲ ಆ ಥರ ಎಲ್ಲ ಜಟಕಾ ಬಂಡಿ ಕೂಡ ಅಪ್ಡೇಟ್ ಮಾಡಿಕೊಂಡು ಅದರಲ್ಲಿ ಡಿಸೈನಿಂಗ್ ಬೇರೆ ಬೇರೆ ಮಾಡಿದ್ದಾರೆ ನೋಡಿ. ಸಖತ್ತಾಗಿ ಮಾಡಿದ್ದಾರೆ ಇದೆಲ್ಲ. ಮತ್ತು ಹಾಗೆ ಬಂದುಬಿಟ್ಟು ನಿಮ್ಗೆ ಇವಾಗ ಏನು ತೋರಿಸ್ತೀನಿ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ರೋಲ್ಸ್ ರಾಯ್ಸ್. ಇದು 1926 ಅಲ್ಲಿ ಮಾಡಿರುವಂಥ ರೋಲ್ಸ್ ರಾಯ್ಸ್ ನೋಡಿ. ನೋಡಿ ಯಾವ ಥರ ಇದೆ ಅಂದರೆ ನೋಡ್ಲಿಕ್ಕೆ ಅದ್ಭುತವಾಗಿದೆ ಫ್ರೆಂಡ್ಸ್, ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮು ಇಷ್ಟು ಓಲ್ಡ್ ಆಗಿರೋ ರೋಲ್ಸ್ ರಾಯ್ಸನ್ನು ನೋಡ್ತಿರೋದು. ಮತ್ತು ಬೇರೆ ವೆಹಿಕಲ್ ಬೇರೆ ಕಾರ್ನ ತೋರಿಸ್ತೀನಿ, ಒಂದಕ್ಕಿಂತ ಒಂದು ಇದಾವೆ ಗೈಸ್ ಹೇಳ್ತೀನಿ. ಮತ್ತು ಹಂಗೆ ನೋಡ್ಬೋದು ನೀವು ಇಲ್ಲಿ. ಮತ್ತು ಬೇರೆ ಬೇರೆ ಕಾರ್ಸ್ ಇದೆ, ಅದರ ಹೆಸರು ನಂಗೆ ಅಷ್ಟಿದಿಲ್ಲ. ಬೇರೆ ಬೇರೆ ಕಾರ್ಸ್ ಇದೆ, ಅದು ನೋಡಿ ಯಾವ ಥರ ಇದೆ ಅಂತ. ಒಂದಕ್ಕಿಂತ ಒಂದಿದೆ ಗೈಸ್ ಎಲ್ಲ ನೀವು ಇಲ್ಲಿ ನೋಡ್ಕೋಬೋದು. ಅದರ ನೇಮ್ ಪ್ಲೇಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಮತ್ತು ಅದರ ಕಾರ್ ಮುಂದ್ಗಡೆ ಅದರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಅದರ ಫೋಟೋಸು ಏನು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಹೇಳಲಿಕ್ಕೆ ಬರಲ್ಲ, ಆ ಥರ ಮಾಡಿದ್ದಾರೆ ಗೈಸ್. ನೋಡ್ಕೊಂಬಿಡಿ, ಎಲ್ಲ ತೋರಿಸ್ತೀನಿ ಯಾವ್ಯಾವ ಥರ ಕಾರ್ಸ್ ಎಲ್ಲ ಇದಾವಂತ. ಎಲ್ಲ ಮಾಡಿಫೈಡ್, ಫುಲ್ಲಿ ಮಾಡಿಫೈಡ್. ಇವಾಗ ನೋಡಿದ್ರೆ ನೀವು ಮೊದಲಿನ ಕಾಲದ ಕಾರ್ಸ್ ಯಾವ ಥರ ಇದೆ ಮತ್ತು ಈಗಿನ ಕಾಲದ ಕಾರ್ಸ್ ಯಾವ ಥರ ಇದೆ ಅಂತ ನೋಡಿದರೆ ಸಖತ್ತಾಗಿ ಸೈಕ್ ಆಗಿಬಿಡ್ತಾರೆ ನೀವು ನೋಡಿಬಿಟ್ಟು, ಹಂಗೆ ನೋಡಿಬಿಟ್ಟು. ಮತ್ತು ನೀವು ಇಲ್ಲಿ ನೋಡ್ಬೋದು ನಮ್ಮ ಮೈಸೂರು ಮಹಾರಾಜರಾದಂಥ ಯಾರಪ್ಪ ಅಂತಂದರೆ ಶ್ರೀ ಚಾಮರಾಜೇಂದ್ರ ಒಡೆಯರರು ಉಪಯೋಗಿಸಿರುವಂಥ ಕಾರು ನೋಡಿ ಯಾವ ಥರ ಇದೆ ಅಂತ. ಮೈಸೂರು ಅರಮನೆಯ ಒಡೆಯರವರು ನೋಡಿ ಅವ್ರು ಯೂಸ್ ಮಾಡಿರೋ ಕಾರು ಯಾವ ಥರ ಇದೆ ಅಂತ. ಫುಲ್ ಸೈಕ್, ಇದು ಬ್ಲ್ಯಾಕ್ ಕಲರಲ್ಲಿದೆ ನೋಡಿ. ಫುಲ್ ಲುಕ್ ಏನಂತ ಸಿನಿಮ್ಯಾಟಿಕ್ ಲುಕ್, ಸೂಪರಾಗಿ ಕಾಣುತ್ತೆ ನೋಡಿ ಗೈಸ್. ನೋಡ್ಬೋದು ನೀವು, ಮೊದಲು ನೋಡ್ಕೊಂಬಿಡಿ, ತೋರಿಸ್ತೀನಿ. ಬೇರೆ ಬೇರೆ ಗೈಸ್ ಹೆಂಗನ್ಸಿ ನೋಡ್ಬೋದು ನೀವು ಗೈಸ್. ಎಲ್ಲ ಬೈಕ್ ಕಲೆಕ್ಷನ್ಸ್. ಬೈಕ್ ಅಂತ ಹೇಳಿದ್ರೆ ಎಲ್ಲ ಓಲ್ಡ್ ಮಾಡೆಲ್ ಬೈಕ್ಸು ಯಾವ ಥರ ಮಾಡಿಫೈಡ್ ಇದೆ ಅಂತ ನೋಡಿ. ಇವಾಗಿನ ಕಂಪೇರೇ ಮಾಡ್ಲಿಕ್ಕೆ ಬರಲ್ಲ ಗೈಸ್. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಥರ ಒಂದ್ಕಿಂತ ಒಂದು ಕಲೆಕ್ಷನ್ಸು. ರಾಯಲ್ ಎನ್ಫೀಲ್ಡು, ಯಮಹಾ ಎಲ್ಲ ಗೈಸ್ ಹೆವಿ ಅಂದರೆ ಹೆವಿ ಕಲೆಕ್ಷನ್ಸ್ ಇದೆ. ನನಗಂತೂ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು ಗೈಸ್ ಇವತ್ತು. ನೋಡ್ಕೊಂಬಿಡಿ, ಬೈಕ್ಸ್ ಎಲ್ಲ ಒಂದ್ಸಲ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. ಮತ್ತು ಹಂಗೆ ಹೋಗ್ಬಿಟ್ಟು ನೋಡಿ, ಈಗ ಎಲ್ಲ ಓಲ್ಡ್ ಕಾರ್ ಕಲೆಕ್ಷನ್ ಸೂಪರ್ ಆಗಿದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಮತ್ತು ಹಿಂಗೆ ನೋಡ್ಬೋದು ನೀವು ಬೆನ್ಸು, ಮತ್ತು ಹಂಗೆ ನೋಡಿದ್ರೆ ಕೆಳಗಡೆ ನೋಡ್ಬೋದು ನೀವು ಒಂದು ಕಾರ್ ತೋರಿಸ್ತಿದೆ. ಅದು ಯಾರಂತ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಕಾರ್ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದೆಲ್ಲಿಂದ ತಂದಿರೋದಪ್ಪ ಅಂತಂದರೆ ಜಪಾನಲ್ಲಿ ಇದನ್ನು ತರಿಸಿರೋದು, ಜಪಾನಿಂದ ತರಿಸಿರೋದು. ಮತ್ತು ಇದನ್ನು ಕೂಡ ಒಂದು ಪ್ರೆಸೆಂಟೇಷನ್ ಇದು ಮಾಡಲಿಕ್ಕೆ ಜಸ್ಟ್ ಇವತ್ತು. ಮತ್ತು ಇಲ್ಲಿ ನೋಡ್ಕೋಬೋದು ನಾರ್ಮಲ್ ಆಗಿ ನಮ್ಮದು ನಮ್ಮದು ನಾರ್ಮಲ್ ಕಾರ್ಸ್ ಏನಿರುತ್ತೆ ಅಂದರೆ ನಮ್ಮ ಇಂಡಿಯಾದಲ್ಲಿ ರೈಟ್ ಸೈಡ್ ಇರುತ್ತೆ ಸ್ಟೇರಿಂಗು. ಈ ಕಾರಲ್ಲಿ ಈ ಮೇನ್ ಒಂದು ಸ್ಪೆಷಾಲಿಟಿ ಅಂದರೆ ಇದು ಲೆಫ್ಟಲ್ಲಿದೆ. ಇದು ಜಪಾನಿಂದ ತೊಗೊಂಬಂದಿರೋದು. ಯಾರಪ್ಪ ಅಂತಂದರೆ ನಮ್ಮದು ಸಾಹಸ ಸಿಂಹ ವಿಷ್ಣುದಾದ ಅವರು ಕಾರ್ ನೋಡಿ. ಇದು ಸಖತ್ತಾಗಿದೆ, ಅವರು ಕೂಡ ಸಖತ್ತಾಗಿ ಕಾರ್ ತೆಗೆದಿತ್ತು ನೋಡಿ ಗೈಸ್. ಇದರಲ್ಲೇ ಗೊತ್ತಾಗುತ್ತೆ. ಹಾಗೆ ಮತ್ತೆ ಮುಂದೆ ತೋರಿಸ್ತೀನಿ ಗೈಸ್. ನೋಡಿ, ಒಂದಕ್ಕಿಂತ ಒಂದು ಕಾರ್ಸ್ ಇದೆ. ನನಗಂತೂ ಯಾವ ಕಾರ್ ಬಗ್ಗೆ ಮಾತಾಡಬೇಕಂತ ಅದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು. ಅಂದರೂ ಮಾತಾಡ್ತಿದ್ದೀನಿ, ಏನಾದರೂ ಮಾತಾಡ್ತಿದ್ದೀನಿ ನೋಡಿ ಗೈಸ್. ಇದು ಮರ್ಸಿಡೀಸು, BMW ಈ ಥರ ಎಲ್ಲ ಓಲ್ಡ್ ಅಂದರೆ ಓಲ್ಡ್ ಅಂತಾರಲ್ಲ ಆ ಕಾಲದ ಕಿಂಗ್ಸ್ ಯಾವ ಥರ ಇತ್ತಲ್ಲ, ಈ ಕಾಲದಲ್ಲಿ ಅದು ಹುಡುಕಾಡಿದ್ರು ಆ ಥರ ಕಾರ್ ಸಿಗ್ತಾ ಇಲ್ಲ ಫ್ರೆಂಡ್ಸ್. ವಾವ್, ಸೂಪರ್ ಆಗಿದೆ, ಸೂಪರ್ ಮೈಂಡ್ ಬ್ಲೋಯಿಂಗ್ ಇದೆ ಎಲ್ಲ ಕಾರ್ಸ್ ಕಲೆಕ್ಷನ್ಸ್.
ಹಂಗೆ ನೋಡ್ಕೊಂಬಿಡಿ. ಮತ್ತೆ ನೋಡಿ ಗೈಸ್ ತೋರಿಸ್ತೀನಿ. ಲಾಸ್ಟಿಗೆ ಬಂದುಬಿಟ್ಟು ಕೆಳಗಡೆ ಬರ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಈ ಕೆಳಗಡೆ ಬಂದುಬಿಟ್ಟು ಯುದ್ಧಕ್ಕೆ ಯಾವ ಥರ ಇದು ಯೂಸ್ ಮಾಡ್ತಿದ್ರಲ್ಲ ಮೊದಲು, ಪಿಕಪ್ ಕ್ವ್ಯಾನ್ ಅದೆಲ್ಲ ನೋಡಿ ಗೈಸ್. ಎಕ್ಸಿಟ್ ಆಗೋ ಟೈಮಲ್ಲಿ ಅಲ್ಲೆಲ್ಲ ನಮ್ದು ಏನು ಮಾಡಿದ್ದಾರೆ ಅಂತಂದರೆ ಹಳೆ ಕಾಲದ್ದು ಏನೇನು ಯೂಸ್ ಮಾಡ್ತಾ ಇದ್ರಲ್ಲ, ಅಂದರೆ ಅಡುಗೆ ಮಾಡಲಿಕ್ಕೆ, ತರಕಾರಿ ಇದು ಮಾಡಲಿಕ್ಕೆ, ಮತ್ತು ಯುದ್ಧ ಮಾಡಲಿಕ್ಕೆ ಅಂಥವೆಲ್ಲ, ಮತ್ತು ಟೈಪಿಂಗ್ ಮಷಿನ್ಸು, ಕ್ಯಾಮ್ರಾ, ಮತ್ತು ಫೋನ್ ಕೂಡ ಯಾವ ಥರ ಯೂಸ್ ಮಾಡ್ತೀರಂತ ಓಲ್ಡ್ ಹಳೆ ಕಾಲದ್ದು ಅದನ್ನು ಹಾಕಿದ್ದಾರೆ. ಮತ್ತು ನೀವು ನೋಡ್ಬೋದು ಇಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಕೂಡ ಫೋಟೋ ಹಾಕ್ಬಿಟ್ಟು ಅದು ಯಾವ ಥರ ಅಂದರೆ ಬರೆದಿದ್ದಾರಲ್ಲ ಇದು ಕಲ್ಚರ್ ಯಾವ ಥರ ಇದು ಸ್ಪ್ರೆಡ್ ಆಗಿದೆ ಅಂತ ಅದನ್ನು ಕೂಡ ಡ್ರಾಯಿಂಗ್ ಚೆನ್ನಾಗಿ ಬಿಡಿಸಿದ್ದಾರೆ ಅದರಲ್ಲಿ. ಅದನ್ನು ಬಿಡಿಸ್ಬಿಟ್ಟು ಅಲ್ಲಿ ಕೆಳಗಡೆ ಅವ್ರು ಬರೆದಿರುವಂಥ ಇದು ಪೇಪರ್ಸ್ ಏನಿದಾವಲ್ಲ ಅದರಲ್ಲಿ ಹಾಕಿದ್ದಾರೆ. ನೀವು ಒಂದು ನನಗೆ ಒಳ್ಳೇದು ಏನಿಸಿದೆ ಅಂತಂದರೆ ಬೇಡರ ಕಣ್ಣಪ್ಪ ಇದಾನಲ್ಲ ಅವ್ರ ಬಗ್ಗೆ ಬರೆದಿರೋದೊಂದು ಪೇಪರ್ ಇದೆ ಗೈಸ್, ಓಲ್ಡ್ ಪೇಪರ್ ಇದೆ. ಅದನ್ನು ಕೂಡ ಚೆನ್ನಾಗಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದು. ಮತ್ತು ಹಾಗೆ ನೋಡಿದ್ರೆ ಮಹಾಭಾರತ ಅಂತ ಬರೆದಿದ್ದಾರಲ್ಲ ಅದರದ್ದು ಪೇಪರ್ಸ್ ಕೂಡ ಅದಲ್ಲೇ ಇದಾವೆ ಗೈಸ್. ನಾನು ನಿಜ ಹೇಳ್ತೀನಿ, ನೋಡ್ಬಿಟ್ಟು ಶಾಕ್ ಆಗಿದ್ದೀನಿ. ಅದು ನಿಮಗೊಂದು ಮೆಮೊರೇಬಲ್, ಯಾಕಂದರೆ ಮಹಾಭಾರತ ಅಂತ ಬರೆದಿರೋದು ಆ ಕಾಗದ ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತೀರ. ಅದನ್ನು ಕೂಡ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತಂದರೆ ಸೂಪರ್ ಆಗಿತ್ತು. ನಾನು ಅದು ವೀಡಿಯೋ ಹಾಕಿರ್ತೀನಿ, ನೋಡ್ಕೊಂಬಿಡಿ ಗೈಸ್. ಮತ್ತು ನೀವು ಇಲ್ಲಿ ನೋಡ್ಕೋಬೋದು ಇದೇ ಥರ ಎಲ್ಲ. ಮತ್ತು ಪೇಪರ್ ಕಟ್ಟಿಂಗ್ ಮಷಿನ್ ಯಾವ ಥರ ಇದೆ, ಅದನ್ನು ಇದು ಮಾಡೋದು ಯಾವ ಥರ ಇದೆ ಅಂತ ಅದನ್ನೆಲ್ಲ ಹಾಕಿದ್ದಾರೆ, ನೋಡ್ಕೊಂಬಿಡಿ. ಮತ್ತು ನೋಡಿ ಬಂದೂಕ್ ಯಾವ ಥರ ಇಟ್ಟಿದ್ದಾರೆ ಅಂತ, ಹಳೆ ಕಾಲದ್ದು ಎಲ್ಲ ಡಿಫ್ರೆಂಟ್ ಆಗಿರೋ ಬಂದೂಕ್ಸ್ ಇದೆ ನೋಡ್ಕೋಬೋದು. ಮತ್ತು ಅವ್ರು ಯೂಸ್ ಮಾಡ್ತಿದ್ದಲ್ಲ ಕಟ್ಟಿಗೆಗಳು ಆಯುಧ ಥರ ಅದು ಕೂಡ ಇಟ್ಟಿದ್ದಾರೆ, ಅದನ್ನು ನೋಡ್ಕೋಬೋದು. ಗೈಸ್ ಇಲ್ಲಿ ಹಳೆ ಕಾಲದ್ದು ನಾಣ್ಯಗಳನ್ನು ಇಟ್ಟಿದ್ದಾರೆ, ಮತ್ತು ನಾಣ್ಯಗಳನ್ನು ಸಪ್ರೇಟಾಗಿ ಮಾಡಿದ್ದಾರೆ, ಮತ್ತು ನೋಟುಗಳನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಚೆನ್ನಾಗಿದೆ. ನಂಗೆ ಅದು ಗೊತ್ತಾಗಲಿಲ್ಲ ಕರೆನ್ಸಿ ಯಾವ್ಯಾವುದಂತ, ಅಂದರೂ ಕೂಡ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ. ಮತ್ತು ನೀವು ಅದ್ರ ಪಕ್ಕ ನೋಡ್ಬೋದು ಅಂಚೆ ಚೀಟಿ ಮೇಲೆ ಮೊದಲಿಗೆ ಬರ್ತಿದ್ವಿ ನಾನು ನೋಡಿರುವಂಥ ಪ್ರಕಾರ. ಈಗ ಪೋಸ್ಟ್ ಮನೆಗೆ ಬರ್ತಿತ್ತಲ್ಲ, ಪೋಸ್ಟ್ ಮೇಲೆ ಸ್ಟಿಕರ್ ಅಂಟಿಸ್ತಿರಲ್ಲ, ಅದೇ ಥರ ಸ್ಟಿಕರ್ಸು ಎಲ್ಲ ಬೇರೆ ಥರ ಇದ್ದಾವೆ. ಎಲ್ಲ ಅಲ್ಲಿದ್ದು ಅಂದರೆ ತುಂಬ ಕಲೆಕ್ಟ್ ಮಾಡಿ ಕೂಡ ಇಟ್ಟಿದ್ದಾರೆ, ಅದನ್ನು ನೋಡ್ಕೋಬೋದು ನೀವೆಲ್ಲ. ಮತ್ತು ಹಾಗೆ ಬಂದುಬಿಟ್ಟು ಇದು ಧರ್ಮಸ್ಥಳದ್ದು ಯಾವ್ಯಾವ ಈ ಥರ ಇವುದಲ್ಲ, ಧರ್ಮಸ್ಥಳದಲ್ಲಿ ಯೂಸ್ ಮಾಡಿರುವಂಥ ಇವು ಒಂಥರ ಆಭರಣ ಅಂತಲ್ಲ, ಯೂಸ್ ಮಾಡ್ತಿರುವಂಥ ಇಟ್ಟಿದ್ದಾರೆ ನೋಡ್ಕೊಬಿಡಿ. ನಾಣ್ಯ, ಕೈಪಟ್ಟಿ ಇವೆಲ್ಲ ಇಟ್ಟಿದ್ದಾರೆ, ನೋಡ್ಕೊಳ್ಳಿ ಯಾವ ಥರ ಇದೆ, ಚೆನ್ನಾಗಿದೆ ಗೈಸ್. ನೋಡ್ಕೋಬೋದು ಆಚೆ ಎಲ್ಲ ಹೆಂಗಿದೆ ಅಂತ. ಆಲ್ಮೋಸ್ಟ್ ಈಗ ಮುಗೀತು, ಇಷ್ಟೆಲ್ಲ ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ